ನಮಸ್ಕಾರ ನನ್ನ ಫೇಸ್ಬುಕ್ನ ಎಲ್ಲ ಸ್ನೇಹಿತರೆ, ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಅದರ ಜೊತೆಗೆ ಯುಗಾದಿಗೆ ಸಂಬಂಧಪಟ್ಟಿರುವಂಥ ಒಂದು ವಿಷಯನ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ನಾವು ಯುಗಾದಿನ ಹೊಸ ವರ್ಷ ಅಂತೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೇಳ್ತೇವೆ. ಕೇವಲ ಯುಗಾದಿ ಹಬ್ಬ ಅನ್ನುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ಪ್ರಕೃತಿಯು ಕೂಡ ತುಂಬ ಡಿಫ್ರೆಂಟ್ಗಳನ್ನು ಕೊಡ್ತಾ ಇರ್ತದೆ. ಯಾವಾಗಲೂ ಕೂಡ ನಮ್ಮಲ್ಲಿ ಯುಗಾದಿ ಟೈಮಲ್ಲಿ ಮಳೆ ಒಂದು ಬರ್ತದೆ ಅನ್ನುವಂಥದ್ದು ಇರ್ತದೆ. ಇವತ್ತು ಬೆಳಿಗ್ಗೆನೇ ನಮ್ಮ ಊರಲ್ಲಿ ತುಂಬ ಜೋರಾಗಿ ಮಳೆ ಬಂತು, ನಿನ್ನೆ ಮೊನ್ನೆ ಮಳೆ ಬಂತು, ಕರ್ನಾಟಕದಲ್ಲಿ ಎಲ್ಲ ಕಡೆ ಮಳೆ ಬಂತು. ಅದರ ಜೊತೆಗೆ ಈ ಬಾರಿ ಯುಗಾದಿ ಒಂದು 15 ದಿನ ಮೊದಲು ಬಂದಿದೆ. ಯಾವಾಗಲೂ ಏಪ್ರಿಲಲ್ಲಿ ಬರುತ್ತೆ, ಈ ಬಾರಿ ಮಾರ್ಚಲ್ಲೇ ಬಂದಿದೆ. ಮಾರ್ಚಲ್ಲಿ ಬಂದಾಗ ಪ್ರಕೃತಿಯಲ್ಲಿ ಚೇಂಜಸ್ ಆಗುತ್ತಾ ಅಂತೇಳಿ ನಾನು ಆಲೋಚನೆ ಮಾಡಿದಾಗ ಒಂದು ಚೇಂಜಸ್ ಕಂಡಿತು. ಅದರ ಜೊತೆಗೆ ಇನ್ನು ಮುಂದಕ್ಕೆ ಸುಮಾರು ಒಂದು 60 ರಿಂದ 70 ದಿನಗಳ ಕಾಲ ನಾನು ನನ್ನ ಫಾರ್ಮಲ್ಲಿರುವಂಥ ಒಂದು ತರಕಾರಿಯನ್ನು ನಿಮಗೆ ಪರಿಚಯ ಮಾಡಿಸ್ತೇನೆ. ಯಾಕೆಂದ್ರೆ ತುಂಬ ಜನರಿಗೆ ಯಾವ್ದ್ಯಾವ್ದಿದೆ ಅನ್ನುವಂಥದ್ದು ಪ್ರಶ್ನೆಗಳಿರ್ತದೆ, ಕೆಲವರಿಗೆ ಡೌಟ್ ಇರ್ತದೆ ಉಂಟಾ ಇಲ್ವಾ ಅಂತೇಳಿ. ಅದನ್ನು ನನ್ನ ಫಾರ್ಮಿಂದ ನಿಮಗೆ ತೋರಿಸ್ತೇನೆ, ಏನೇನು ತರಕಾರಿಗಳು ನಾವು ಬೆಳೀತೇವೆ ಅನ್ನುವಂಥದ್ದನ್ನು. ಆ ಕಾರಣಕ್ಕೋಸ್ಕರ ಇವತ್ತೊಂದು ವಿಶೇಷತೆ ನೋಡಿ. ಇದನ್ನು ನೀವು ಸ್ವಲ್ಪ ದೂರದಿಂದ ನೋಡಿದರೆ ಇದು ಆಲೂಗಡ್ಡೆ ಚಿಗುರಿದೆ ಅಂತ ಅನ್ಸತ್ತೆ. ಸ್ವಲ್ಪ ಹತ್ರ ತೋರಿಸಿ, ನೋಡಿ ಚಿಗುರಿದೆ ಅಂತ ಅನ್ಸತ್ತೆ. ಸಾಧಾರಣ ಗೆಡ್ಡೆಯ ಕೆಟಗರಿಗಳು ಯಾವ್ದ್ಯಾವ್ದಿದೆ ಇದೆಲ್ಲವೂ ಕೂಡ ಯುಗಾದಿ ಟೈಮಲ್ಲಿ ಚಿಗುರ್ಲಿಕ್ಕೆ ಶುರು ಆಗುತ್ತೆ. ಸುವರ್ಣ ಗೆಡ್ಡೆ ಇರ್ಬೋದು, ಕೆಸುವಿನ ಗೆಡ್ಡೆ ಇರ್ಬೋದು, ಅದೇ ರೀತಿ ಅರಶಿನ ಇರ್ಬೋದು, ಈ ರೀತಿ ಎಲ್ಲ ಗೆಡ್ಡೆಗಳು, ಕಾಡು ಗೆಡ್ಡೆಗಳು. ಆದರೆ ಇದು ಚಿಗುರಿದೆ, ಇದು ಯಾವುದು ಅನ್ನುವಂಥದ್ದು ಪ್ರಶ್ನೆ ಬಂದಾಗ ಇದು ತುಂಬ ಒಳಗಡೆ ಇತ್ತು. ನೋಡ್ಲಿಕ್ಕೆ ಆಲೂಗಡ್ಡೆ ರೀತಿಯಲ್ಲಿ ಕಾಣುತ್ತೆ. ಇದಕ್ಕೆ ಬಳ್ಳಿ ಬಟಾಟೆ, ಏರ್ ಪೊಟಾಟೊ ಅಂತೇಳಿ ಹೇಳ್ತಾರೆ. ನೋಡಿ ಇದರಲ್ಲಿ ಈಗ ಚಿಗುರ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಚಿಗುರ್ಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಅಂದ್ರೆ ನೀವು ಯೋಚನೆ ಮಾಡಿ, 15 ದಿನ ಯುಗಾದಿ ಬೇಗ ಬಂದರೂ ಕೂಡ ಇದೊಂದು 5 ದಿನಕ್ಕಿಂತ ಮೊದಲೇ ಚಿಗುರ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ನಮ್ಮ ಯಾವುದೇ ಹಬ್ಬಗಳಿಗೆ ಒಂದು ವೈಜ್ಞಾನಿಕವಾಗಿರುವಂತಹ ಕಾರಣಗಳಿದೆ ಅಂತ ಹೇಳಿ ಅರ್ಥ. ಅದು ಈ ಪ್ರಕೃತಿ ಕೂಡ ಗೊತ್ತಿದೆ ನೋಡಿ. ಈ ಟೈಮಿಗೆ ಇದು ಚಿಗುರಬೇಕಿತ್ತು, ಚಿಗುರಿದೆ. 15 ದಿನ ಮೊದಲು ಬಂತು ಅಂತ ಹೇಳಿದ ತಕ್ಷಣ ಇದು ಚಿಗುರೋದು ನಿಲ್ಸಿಲ್ಲ, ಇದು ಚಿಗುರಿದೆ. ಇದನ್ನು ನೆಡ್ಲಿಕ್ಕೆ ಇದು ಕರೆಕ್ಟ್ ಟೈಮ್. ನೀವು ಕೇಳಿದವರಿಗೆಲ್ಲ ಕೊಡ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಆಗ್ತದೆ. ತುಂಬ ಜನರು ನನಗೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಕೇಳಿದ್ದಾರೆ ಬೇಕು ಅಂತೇಳಿ. ಕನಿಷ್ಠ ಒಂದು 2 ಎಲ್ಲ ಕೊಡಬೇಕು, ಇದನ್ನು ಜನರಿಗೆ ಪ್ರಚಾರ ಮಾಡಬೇಕು ಅಂತಿದೆ. ಅದರ ಜೊತೆಗೆ ಇದು ಪ್ರತಿ ವರ್ಷ ನಾವೊಂದು 50 ಬುಡ ನಮ್ಮ ತೋಟದಲ್ಲಿ ಹಾಕ್ತೇವೆ. ಆ ರೀತಿ ಮೊದಲ ದಿನದ ಒಂದು ತರಕಾರಿಯ ಪರಿಚಯ ಇದು. ತರಕಾರಿಯ ಹೆಸರು ಒಂದು ಬಳ್ಳಿ ಬಟಾಟೆ, ಏರ್ ಪೊಟ್ಯಾಟೊ. ಓಕೆ, ಇಂಥದ್ದು ಯಾವುದೇ ಸಂಗತಿಗಳಿದ್ರು ಕೂಡ ಇನ್ನು ಪ್ರತಿನಿತ್ಯ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಖುಷಿಯಾಗಿ ಸೌಹಾರ್ದಯುತವಾಗಿ ಎಲ್ಲರೂ ಅಣ್ಣ ತಮ್ಮ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.